ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಫಸ್ಟ್ ಪ್ರಿಪ್ರೇಟ್ರಿ ಆಗಿರೋ ಪೇಪರ್ದು ಆನ್ಸರ್ಸ್ ಇಲ್ಲಿ ಹೇಳ್ತಾ ಇದ್ದೀನಿ. ಯಾರ್ಯಾರು ಬರ್ದಿದ್ದೀರಾ ಎಕ್ಸಾಮ್ನ, ಯಾವ್ದ್ಯಾವ್ದು ಆನ್ಸರ್ ಕರೆಕ್ಟ್ ಇದೆ ಅನ್ನೋದನ್ನು ನೋಡ್ಕೊಳ್ಳಿ. ಡೇಟ್ ನೋಡಿ, ಇಲ್ಲಿದೆ 5/1/2026 ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಮಾಡ್ತಾಯಿದ್ದೀನಿ, ನೋಡ್ಕೊಳ್ಳಿ. ಫಸ್ಟ್ನೇದಕ್ಕೆ ಆನ್ಸರು ಚ ವರ್ಗದ ಅನುನಾಸಿಕಾಕ್ಷರ ಅಂತ ಕೇಳಿದ್ದಾರೆ. ನಿಮಗೆ ಗೊತ್ತು ಚ ಚ ಜ ಜ ನ್ಯಾ ಬರುತ್ತೆ ನೋಡಿ, ಅದಕ್ಕೆ ಆನ್ಸರು ಸಿ. ಯಾರ್ಯಾರು ಬರ್ದಿದ್ದೀರಾ ನೋಡ್ಕೊಳ್ಳಿ, ಕರೆಕ್ಟಾಗಿದ್ದರೆ ನಿಮಗೆ ಒಂದು ಕನ್ಫರ್ಮೇಷನ್ ಸಿಗುತ್ತೆ ಈ ಕ್ವೆಶನ್ಗೆ ನಾನು ಕರೆಕ್ಟಾಗಿ ಆನ್ಸರ್ ಬರ್ದಿದ್ದೀನಿ ಅಂತ. ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್ಗೆ, ಅತ್ಯವಸರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ನೋಡಿ, ಇಲ್ಲಿ ಬಿ, ಆನ್ಸರ್ ಬಿ ಎಂಡ್ ಸಂಧಿಗೆ. ಓಕೆನಾ. ನೆಕ್ಸ್ಟು, ಒಂದು ಪದವನ್ನೋ ವಾಕ್ಯವನ್ನೋ ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನೋ ವಾಕ್ಯವನ್ನೋ ಹೇಳುವಾಗ ಬಳಸಬೇಕಾದ ಲೇಖನ ಚಿಹ್ನೆ ಕೇಳಿದ್ದಾರೆ. ಅದಕ್ಕೆ ಆನ್ಸರ್ ಬಂದುಬಿಟ್ಟು ಎ. ನೋಡ್ಕೊಳ್ಳಿ, ಆವರಣ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇವಾಗ ಆಗೋ ಪ್ರಿಪ್ರೇಟ್ರಿದು ಆಮೇಲೆ ಮಾಡೆಲ್ ಕ್ವೆಶನ್ ಪೇಪರ್ಸು ಎಲ್ಲ ನಮ್ಮ ಚಾನಲಲ್ಲಿ ಬಿಡ್ತೀವಿ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು, ಹೋದಾನು ಪದವು ಈ ಕ್ರಿಯಾರೂಪಕ್ಕೆ ಸೇರಿದೆ. ನೋಡಿ, ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸಂಭವನಾರ್ಥಕ. ನೋಡಿ, ಲಾಸ್ಟಲ್ಲಿದೆ ನೋಡಿ, ಆಪ್ಷನ್ ಡಿ, ಸಂಭವನಾರ್ಥಕ. ಓಕೆನಾ. ಫೋರ್ತ್ ಕ್ವೆಶನ್ಗೆ ಆನ್ಸರ್ ಸಿಕ್ತು. ನೆಕ್ಸ್ಟು ಫಿಫ್ತ್ ಕ್ವೆಶನ್ನು, ಸಪ್ತಮಿ ವಿಭಕ್ತಿಯ ಕಾರಕಾರ್ಥವಿದು. ನೋಡಿ, ಆಪ್ಷನ್ ಬಿ, ಅಧಿಕರಣ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು, ತಲೆನೋವು ಪದದಲ್ಲಿರುವ ಸಮಾಸ. ತಲೆನೋವು ಪದದಲ್ಲಿ ತತ್ಪುರುಷ ಸಮಾಸ ಬರುತ್ತೆ. ತಲೆನೋವು ಅನ್ನೋ ಪದಕ್ಕೆ ತತ್ಪುರುಷ ಸಮಾಸ. ಆಪ್ಷನ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡ್ಕೊಳ್ಳಿ, ಯಾರು ಮಧ್ಯದಲ್ಲಿ ಓಡಿಸ್ಬೇಡಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೆಕ್ಸ್ಟು, ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ, ಪ್ರತಿಹಾರಿ, ಪಡಿಯರ, ಸಂದೇಹ, ಸಂದೇಯ. ನೋಡಿ, ನಾನೊಂದು ಸಾರಿ ಬರಿತೀನಿ, ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಸಂದೇಯ. ಸೆವೆಂತ್ ಒನ್ಗೆ ಆನ್ಸರ್ ಇದು, ಪ್ರತಿಹಾರಿ, ಪಡಿಯರ, ಸಂದೇಹ, ಸಂದೇಯ. ಇದು ತತ್ಸಮ ಮತ್ತು ತದ್ಭವ ವರ್ಡ್ಸು. ನೆಕ್ಸ್ಟ್ ನೋಡ್ಕೊಳ್ಳಿ, 12 ಸಂಖ್ಯಾವಾಚಕ, ಮೂಡಣ ದಿಗ್ವಾಚಕ. ಮೂಡಣ ಅನ್ನೋದು ದಿಕ್ಕನ್ನು ಸೂಚಿಸುತ್ತೆ, ಅದಕ್ಕೆ ಇದು ದಿಗ್ವಾಚಕ. ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿಗ್ವಾಚಕ ಇದು 8th ಒನ್ಗೆ ಆನ್ಸರು. ನಿಧಾನಕ್ಕೆ ನೋಡ್ಕೊಳ್ಳಿ. ನಿನಗಾಗಿ ತದ್ದಿತ್ತಾಂತವ್ಯಯ. ಚಲುವಿಕೆ, ಒಂದು ನಿಮಿಷ ಇರಿ. ಚಲುವಿಕೆ ಬಂದುಬಿಟ್ಟು ತದ್ದಿತ್ತಾಂತ ಭಾವನಾಮ. ತದ್ದಿತ್ತಾಂತ ಭಾವನಾಮ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಯಾರ್ಯಾರು ಕರೆಕ್ಟಾಗಿ ಬರ್ದಿದ್ದೀರಾ ನೋಡ್ಕೊಳ್ಳಿ. ತದ್ದಿತ್ತಾಂತ ಭಾವನಾಮ. ನೆಕ್ಸ್ಟ್ ನೋಡಿ, 10th ಒನ್, ಉಂಟು ಕ್ರಿಯಾರ್ಥ ವ್ಯಯ, ಕೂಡಲೇ ಸಾಮಾನ್ಯವ್ಯಯ. ಬರಿತೀನಿ ಒಂದು ಸಾರಿ, ನೋಡ್ಕೊಳ್ಳಿ, ಕನ್ಫರ್ಮ್ ಮಾಡ್ಕೊಳ್ಳಿ. ಸಾಮಾನ್ಯವ್ಯಯ. ನೆಕ್ಸ್ಟ್ ನೋಡಿ, ನೆಕ್ಸ್ಟು 3rd ಮೇನಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ನೋಡಿ, ನಾನು ಬಾಯಲ್ಲೇ ಆನ್ಸರ್ ಹೇಳ್ಕೊಂಡು ಹೋಗ್ತೀನಿ. ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ? ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ, ಆಹಾರ ವಿಚಾರಗಳ ವಿಷಯವಾಗಿ ತರಬೇತು ಕೊಡುತ್ತವೆ. ಇನ್ನೊಂದು ಸಾರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ, ಆಹಾರ ವಿಚಾರಗಳ ವಿಷಯವಾಗಿ ತರಬೇತು ಕೊಡುತ್ತವೆ. ನೋಡಿ, ನೆಕ್ಸ್ಟು ಶಾನುಭೋಗರು
ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು? ನೋಡಿ 12th ಒನ್ಗೆ ಆನ್ಸರ್ ಬಂದುಬಿಟ್ಟು ಕಂದಾಯ ವಸೂಲಿ ಮಾಡಲು ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದರು. ನೋಡಿ, ಕಂದಾಯ ವಸೂಲಿ ಮಾಡಲು ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದರು. ಈ ಆನ್ಸರ್ನ ನೀವು ಬರೆದಿದ್ರೆ ನಿಮಗೆ 1 ಮಾರ್ಕ್ ಸಿಕ್ಕೇ ಸಿಗುತ್ತೆ. ನೆಕ್ಸ್ಟ್ ನೋಡ್ಕೊಳ್ಳಿ 13 ಒನ್. ಪ್ರವಾಸ ಕುರಿತು ಬೇಕನ್ನನು ಹೇಳಿದ ಮಾತು ಯಾವುದು? ನೋಡಿ, ಆನ್ಸರ್ ಹೇಳ್ತೀನಿ. ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಅನ್ನೋ ಮಾತನ್ನು ಬೇಕನ್ನನು ಹೇಳ್ತಾನೆ. ಈ ಮಾತನ್ನು ಇನ್ನೊಂದು ಸರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ. ಈ ವರ್ಡ್ನ ನೀವು ಬರೆದ್ರೆ 1 ಮಾರ್ಕ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಕ್ವಶನ್ನು 14th ಒನ್. ರಾಜಗೃಹ ಪಟ್ಟಣದ ಅರಸ ಯಾರು? ಆನ್ಸರ್ ನೋಡ್ಕೊಳ್ಳಿ, ಸುಬಲ. ರಾಜಗೃಹ ಪಟ್ಟಣದ ಅರಸ ಸುಬಲ. ಹಲಗಲಿಯನ್ನು ಲೂಟಿ ಮಾಡಲು ಆದೇಶಿಸಿದವರು ಯಾರು? 15th ಆನ್ಸರು ಕಾರಾ ಸಾಹೇಬ. ಇನ್ನೊಂದು ಸರಿ ಹೇಳ್ತೀನಿ, ಕಾರಾ ಸಾಹೇಬ. ಭಾರ್ಗವ ಎಂದರೆ ಯಾರು? 16th ಕ್ವಶನ್. ಭಾರ್ಗವ ಎಂದರೆ ಯಾರು? ಭಾರ್ಗವ ಎಂದರೆ ಪರಶುರಾಮ. ಇನ್ನೊಂದು ಸರಿ ಹೇಳ್ತೀನಿ, ಭಾರ್ಗವ ಎಂದರೆ ಪರಶುರಾಮ. ನೆಕ್ಸ್ಟು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಕೋಗಿಲೆಗಳು ಹೇಗೆ ಹಾಡುತ್ತಿವೆ? ಕೋಗಿಲೆಗಳು ಮನದುಂಬಿ ಹಾಡುತ್ತಿವೆ. ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಕೋಗಿಲೆಗಳು ಮನದುಂಬಿ ಹಾಡುತ್ತಿವೆ. ಮನದುಂಬಿ ಅನ್ನೋ ವರ್ಡ್ ನಿಮ್ಮ ಆನ್ಸರಲ್ಲಿ ಇದ್ದರೆ 1 ಮಾರ್ಕ್ ಕೊಡ್ತಾರೆ. ನೆಕ್ಸ್ಟ್ ನೋಡಿ 18th ಒನ್. ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು? ನೆಕ್ಸ್ಟು 19th. ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಹೇಳಿದ ಮಾತುಗಳ್ಯಾವುವು? ನೋಡಿ, ಸೆಕೆಂಡ್. ಈ ಒಂದು 4th ಮೇನ್ ಏನಿದೆ 2 ಮಾರ್ಕ್ಸ್ ಕ್ವೆಶನ್ಸು, ಅದಕ್ಕೆಲ್ಲನೂ ನಾನು ಆನ್ಸರ್ ಬರೆದ್ಬಿಟ್ಟು ಹಾಕ್ತೀನಿ. ನೀವು ಬೇಕಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನೋಡ್ಕೊಳ್ಳಿ, ಕವಿ ಪರಿಚಯ ನಾನು ಹೇಳಿದ್ದೆ, ಆಲ್ರೆಡಿ ಮಾಡೆಲ್ ಪೇಪರ್ ಮಾಡಿದ್ದೀನಿ, ಅದರಲ್ಲಿರೋದೇ ಬಂದಿದೆ ನೋಡ್ಕೊಳ್ಳಿ. ಸಾರಾ ಅಬೂಬಕರ್ ಮತ್ತು ಕುವೆಂಪು. ನೆಕ್ಸ್ಟ್ ನೋಡಿ 6th ಮೇನಲ್ಲಿ ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ನಾನಿಲ್ಲಿ ನಿಮಗೆ ಛಂದಸ್ಸಿನ ಹೆಸರು ಹೇಳ್ತೀನಿ. ಗಣ ವಿಭಾಗ ಮಾಡಿರೋದು ಅದೆಲ್ಲ ನೀವು ಗೊತ್ತಿರುತ್ತೆ ನಿಮಗೆ, ನೋಡ್ಕೊಳ್ಳಿ ಕರೆಕ್ಟಾಗಿ ಮಾಡಿದ್ದೀರಾ ಇಲ್ವಾ ಅಂತಂದ್ಬಿಟ್ಟು. ಇದು ಛಂದಸ್ಸು ಬಂದುಬಿಟ್ಟು ವಾರ್ಧಕ ಷಟ್ಪದಿ. ವಾರ್ಧಕ ಷಟ್ಪದಿ ಅಂತ ಬರೆದಿದ್ರೆ ನಿಮಗೆ 1 ಮಾರ್ಕ್ ಸಿಗುತ್ತೆ. ನೆಕ್ಸ್ಟ್ ನೋಡಿ 7ನೇ ಮೇನು. ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ, ಲಕ್ಷಣ ಬರೆದು ಸಮನ್ವಯಗೊಳಿಸಿ. ನಾನು ಅಲಂಕಾರದ ಹೆಸರು ಹೇಳ್ತೀನಿ ನೋಡಿ. ಉಪಮಾಲಂಕಾರ. ಅಲಂಕಾರ ಬಂದುಬಿಟ್ಟು ಉಪಮಾಲಂಕಾರ. ನೋಡಿ ಒಂದು ಸಾರಿ ಬರೀತೀನಿ. ಇದಕ್ಕೆ ಆನ್ಸರು ಉಪಮಾಲಂಕಾರ. ನೋಡಿ ಇದಕ್ಕೂ ಬರೀತೀನಿ. ಛಂದಸ್ಸು ವಾರ್ಧಕ. ನೋಡ್ಕೊಳ್ಳಿ, ವಾರ್ಧಕ ಷಟ್ಪದಿ. ನೀವು ವಾರ್ಧಕ ಷಟ್ಪದಿ ಅಂತ ಬರೆದಿದ್ರೆ ನಿಮಗೆ 1 ಮಾರ್ಕ್ ಕೊಡ್ತಾರೆ. ನೀವು ಅದನ್ನು ಸಮನ್ವಯಗೊಳಿಸಿದರೆ ಅಥವಾ ಗಣ ವಿಭಾಗ ಮಾಡಿ ಪ್ರಸ್ತಾರ ಹಾಕಿದರೆ ಅದಕ್ಕೆಲ್ಲದಕ್ಕೂ ಸೇರಿಸಿ 3 ಮಾರ್ಕು. ನೀವು ಅದರ ಛಂದಸ್ಸಿನ ಹೆಸರು ಬರೆದ್ರೆ ಅದಕ್ಕೆ 1 ಮಾರ್ಕ್ ಕೊಡ್ತಾರೆ. ನೆಕ್ಸ್ಟ್ ನೋಡಿ ಅಲಂಕಾರನೂ ಅಷ್ಟೇ, ಸಮನ್ವಯಗೊಳಿಸಿದರೆ 3 ಮಾರ್ಕ್ಸು, ಅಲಂಕಾರ ಮಾತ್ರ ಬರೆದಿದ್ರೆ 1 ಮಾರ್ಕು. ನೆಕ್ಸ್ಟ್ ನೋಡ್ಕೊಳ್ಳಿ ಗಾದೆ ಮಾತು. ಹಾಸಿಗೆ ಇದ್ದಷ್ಟು ಕಾಲು ಚಾಚು, ತುಂಬಿದ ಕೊಡ ತುಳುಕುವುದಿಲ್ಲ. ನಾನು ನಿಮಗೆ ಮಾಡೆಲ್ ಪೇಪರಲ್ಲಿ ಮಾಡಿರೋ ಕ್ವಶನ್ಸೇ ಬಂದಿದೆ ಆಲ್ಮೋಸ್ಟ್ ಆಲ್, ನಾನೀಗ ತಾನೇ ನೋಡಿದೆ. ನೋಡ್ಕೊಳ್ಳಿ ನೆಕ್ಸ್ಟು ಸಂದರ್ಭ ಸಹಿತ ಸ್ವಾರಸ್ಯ. ನೋಡಿ, ಹುಲಿ ಈಗ ಎಷ್ಟು ಹಸಿದಿರಬೇಕು. ಇದು ಬಂದುಬಿಟ್ಟು ವ್ಯಾಘ್ರಗೀತೆ ಪಾಠದ್ದು. ನೀವು ಆ ಪಾಠ ಮತ್ತು ಆ ಕವಿ ಯಾವ ಸಂಕಲನದಿಂದ, ಕವನ ಸಂಕಲನದಿಂದ ಆರಿಸಿದೆ ಅನ್ನೋದನ್ನು ಬರೆದ್ರೆ 1 ಮಾರ್ಕ್ ಸಿಗುತ್ತೆ. ಸಂದರ್ಭ ಮತ್ತು ಸ್ವಾರಸ್ಯ ಬರೆದ್ರೆ 2 ಮಾರ್ಕ್ಸ್ ಎಕ್ಸ್ಟ್ರಾ ಸೇರಿಸಿ 3 ಮಾರ್ಕ್ಸ್ ಬರುತ್ತೆ ನಿಮಗೆ. ನೋಡಿ, ಕೈಗಾರೀಕರಣ ಇಲ್ಲವೇ ಅವನತಿ, ತಮ್ಮ ಪ್ರಜ್ಞೆ ಮುಂದೆ ಸುಳ್ಳು ಹೇಳೋಕ್ಕಾಗಲ್ಲ,
ಬಿಳಿ ಹೊಳೆ ಬಣ್ಣದ ಗರಿಗರಿಯುಂಟು. ಇದು ಪೊಯಮ್. ಈ 3 ಏನಿದೆ ಇದೆಲ್ಲ ಪೊಯಮ್ದೆ. ನೆಕ್ಸ್ಟ್ ನೋಡಿ 8 ನೋಡಿ. ನೆಕ್ಸ್ಟು ಪೊಯಮ್ಮು ಕಲುಷಿತವಾದಿ. ಇದು ನೀವೆಲ್ಲ ಕಲಿತಾ ಇರ್ತೀರ, ತುಂಬ ಈಸಿ ಪೊಯಮ್ ಕೊಟ್ಟಿದ್ದಾರೆ ಈ ಸಾರಿ. ಮಾಡೆಲ್ ಪೇಪರಲ್ಲಿ ಬಂದಿತ್ತು, ನಾನು ಸೆಕೆಂಡ್ ಮಾಡೆಲ್ ಪೇಪರ್ ಅಲ್ಲಿ ತಾನೇ ನೋಡಿದೆ ಇವಾಗ. ನೋಡಿ ಇದೇ ಬಂದಿದೆ, ಅದಕ್ಕೆ ನಾನು ನಿಮಗೆ ಹೇಳಿದ್ದು ಮಾಡೆಲ್ ಪೇಪರ್ ಕರೆಕ್ಟಾಗಿ ಓದ್ಕೊಳ್ಳಿ ಅಂತ. ನೆಕ್ಸ್ಟ್ ನೋಡಿ ಪದ್ಯನ ಓದ್ಬಿಟ್ಟು ಅದನ್ನು ಅರ್ಥ ಮಾಡ್ಕೊಂಡು ಅದರಲ್ಲಿ ಏನೇನು ಒಂದು ಮೌಲ್ಯ ಇದೆ ಅನ್ನೋದನ್ನ, ಆ ಪೊಯಮಲ್ಲಿ ಮೌಲ್ಯ ಏನು ಅಡಗಿದೆ ಅನ್ನೋದನ್ನು ನೀವು ಬರೀಬೇಕು. ಅದನ್ನು ಹೇಳಿದ್ದೀನಿ ಕೂಡ ನಾನು ಮಾಡೆಲ್ ಪೇಪರ್ ಮಾಡಬೇಕಾದ್ರೆ. ನೆಕ್ಸ್ಟ್ ನೋಡಿ 8-10 ವಾಕ್ಯ. ಶಬರಿ ಚಿಂತೆ ಇಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿ. ಇದು ಕೂಡ ಮಾಡೆಲ್ ಪೇಪರಲ್ಲಿ ಮಾಡಿರೋ ಕ್ವಶನ್ನೇ. ಬೇಕಿದ್ದರೆ ನೀವು ಒಂದು ಸಾರಿ ನಮ್ಮ ಚಾನಲ್ನ ವಿಸಿಟ್ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಅದು ಕೂಡ ಮಾಡೆಲ್ ಪೇಪರಲ್ಲಿ ಮಾಡಿದ್ದೀನಿ. ನೆಕ್ಸ್ಟು ನೀವೆಲ್ಲ ಇದನ್ನು ಬರೆದಿರ್ತೀರ 2 ಮಾರ್ಕ್ದು. ಇದು ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದನ್ನು ಓದ್ಬಿಟ್ಟು ಬರೆಯೋದು. ನೋಡಿ 2 ಮಾರ್ಕ್ಸ್ ಸಿಗುತ್ತೆ ಒಂದು ಕ್ವಶನ್ಗೆ. ನೆಕ್ಸ್ಟು ಪತ್ರ ಕೊಟ್ಟಿದ್ದಾರೆ. ಆಮೇಲೆ ಪತ್ರ ನೋಡಿ, ನಿಮ್ಮನ್ನು ಚಿತ್ರದುರ್ಗದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಸಮರ್ಥ ಎಂದು ಭಾವಿಸಿಕೊಂಡು ಶಾಲೆಗೆ ಗ್ರಂಥಾಲಯದ ಸೌಲಭ್ಯ ಕಲ್ಪಿಸಿಕೊಡುವಂತೆ ಕೋರಿ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆಯಿರಿ. ಫಾರ್ಮಲ್ ಕೊಟ್ಟಿದ್ದಾರೆ, ಕೆಳಗಡೆ ಇನ್ಫಾರ್ಮಲ್ ಕೊಟ್ಟಿದ್ದಾರೆ. ನೋಡಿ, ನಿಮ್ಮನ್ನು ಬೆಂಗಳೂರಿನ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಭಾರ್ಗವಿ ಎಂದು ಭಾವಿಸಿಕೊಂಡು SSLC ನಂತರದ ನಿಮ್ಮ ಮುಂದಿನ ಜೀವನದ ಗುರಿ ಯೋಜನೆ ವಿವರಿಸಿ. ಮೈಸೂರಿನ ಸರಸ್ವತಿ ಬಡಾವಣೆಯಲ್ಲಿ ವಾಸವಾಗಿರುವ ಸುಕೃತ ಎಂಬ ಹೆಸರಿನ ಗೆಳತಿಗೆ ಪತ್ರವನ್ನು ಬರೆಯಿರಿ. ಇದು ಇನ್ಫಾರ್ಮಲ್ಲು, ನೀವೆಲ್ಲರೂ ಬರೆದಿದ್ದೀರಿ ಅನ್ಕೋತೀನಿ. ನೆಕ್ಸ್ಟ್ ನೋಡಿ, ಕೆಳಗಿನ ಯಾವುದಾದರೂ ಒಂದು ವಿಷಯಕ್ಕೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ. ಒಂದು ಮಹಿಳಾ ಸಬಲೀಕರಣ, ಶಾಲೆಯಲ್ಲಿ ಮೌಲ್ಯ ಶಿಕ್ಷಣ. ಓಕೆ ಸ್ಟೂಡೆಂಟ್ಸ್, ಯಾರ್ಯಾರು ಕರೆಕ್ಟಾಗಿ ಆನ್ಸರ್ಸ್ ಬರೆದಿದ್ದೀರಾ ಅವರೆಲ್ಲರೂ ನೋಡ್ಕೊಳ್ಳಿ. ಯಾರ್ಯಾರು ತಪ್ಪು ಬರೆದಿದ್ದೀರಾ ರಿಯಲೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಿಪ್ರೇಟ್ರಿಗೆ ಹೆಂಗೆ ರೆಡಿ ಆಗಬೇಕು ಅನ್ನೋದನ್ನು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರಿಗಾದರೂ ಕ್ವಶನ್ಸು ಮತ್ತು ಆನ್ಸರ್ಸ್ ಬೇಕಾಗಿದ್ದರೆ, ಇನ್ನೂ ಮಿಕ್ಕಿರೋ ಕ್ವಶನ್ಸ್ಗೆಲ್ಲ ಆನ್ಸರ್ ಬೇಕಿದ್ದರೆ ಕಮೆಂಟ್ ಹಾಕಿ, ನಾನು ನಿಮಗೆ ಇನ್ನೊಂದು ಹೊಸ ವೀಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.